ಓಂ ಶ್ರೀಮಾತ್ರೇ ನಮಃ. ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರ ಅರ್ಥಚಿಂತನೆ ಭಾಗ 15. ಕಳೆದ ಭಾಗದಲ್ಲಿ ಅಂತರ್ದಶಾರ ಮತ್ತು ಬಹಿರ್ದಶಾರ ಅನ್ನುವಂತಹ ವಿಚಾರವನ್ನು ನಾನು ಹೇಳಿದ್ದೆ. ಬಹಿರ್ದಶಾರದಲ್ಲಿರುವಂತಹ 10 ರೀತಿಯ ದೇವಿಯ ಶಕ್ತಿಯನ್ನು ಚಿಂತನೆ ಮಾಡಿದ್ದೀವಿ. ಈಗ ಸರ್ವ ರಕ್ಷಾಕರ ಆವರಣ ಅನ್ನುವಂತಹ 6ನೇ ಆವರಣದ ವಿಚಾರವನ್ನು ನೋಡೋಣ. ಈ ಆವರಣವನ್ನು ಅಂತರ್ದಶಾರ ಅಂತ ಕರೀತಾರೆ. ಇದು 10 ಮೂಲೆಗಳನ್ನು ಉಳ್ಳಂತಹ ಒಂದು ಆಕೃತಿ. ಶ್ರೀಚಕ್ರವನ್ನು ಇಟ್ಕೊಂಡು ನಾವು ಗಮನಿಸಬೇಕು. ಇದಕ್ಕಿಂತ ಮೊದಲು ಹೇಳಿರುವಂಥದ್ದು ಬಹಿರ್ದಶಾರ. ಆ ಮೇಲಿನ ಆವರಣದ ಹತ್ತಿರ ಒಳಗಡೆ ಇದು ಇರುವಂಥದ್ದು. ಇದು ಒಳಗಿನ ಆವರಣ. 10 ಮೂಲೆಗಳನ್ನು ಉಳ್ಳಂತಹ ಅಂತರ್ದಶಾರ ಆವರಣ. ಇದಿಷ್ಟು ನಮಗೆ ಗೊತ್ತಿರಬೇಕು. ಇದರಲ್ಲಿರುವಂತಹ ದೇವತೆಗಳ ವಿಚಾರವನ್ನು ಈಗ ನಾವು ನೋಡುವಂಥವರಾಗೋಣ. ಈ ಚಕ್ರದ ಅಧಿಷ್ಠಾತೃ ದೇವತೆಯನ್ನು ತ್ರಿಪುರ ಮಾಲಿನಿ ಅಂತ ಕರೀತಾರೆ. ಗರ್ಭರೂಪದಲ್ಲಿರುವಂತಹ 10 ಯೋಗಿನಿಯರು ಜಗನ್ಮಾತೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಿಗರ್ಭ ಯೋಗಿನಿಯರು ಅಂತ ಕರೀತಾರೆ. ಈ 10 ಮೂಲೆಗಳು ಪ್ರಾಣಮಯ, ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಾಣಕ್ಕೆ ಸಂಬಂಧಪಟ್ಟ ಹಾಗೆ ಶಕ್ತಿಯನ್ನು ಪ್ರತಿನಿಧಿಸುವಂತಹ ಶಕ್ತಿಗಳು. ಪ್ರಾಣಮಯ ಅಗ್ನಿಯ 10 ಶಕ್ತಿಗಳನ್ನು ಇವುಗಳು ಪ್ರತಿನಿಧಿಸ್ತವೆ. ವನ್ಹಿ ಕಲಾ ಅಂತ ಕೂಡ ಇವುಗಳನ್ನು ಕರೀಬಹುದು. ಅವು ಯಾವುವು ಅಂತ ಹೇಳಿದ್ರೆ ಸರ್ವಜ್ಞ, ಸರ್ವಶಕ್ತಿಪ್ರದಾ, ಸರ್ವೈಶ್ವರ್ಯಪ್ರದಾಯಿನಿ, ಸರ್ವಜ್ಞಾನಮಯೀ, ಸರ್ವವ್ಯಾಧಿವಿನಾಶಿನಿ, ಸರ್ವಾಧಾರಸ್ವರೂಪೇ, ಸರ್ವಪಾಪಹರೆ, ಸರ್ವ ಆನಂದಮಯೀ, ಸರ್ವರಕ್ಷಾಸ್ವರೂಪಿಣಿ, ಸರ್ವೇಪ್ಸಿತಫಲಪ್ರದೆ, ಸರ್ವರಕ್ಷಾಕರಚಕ್ರಸ್ವಾಮಿನಿ, ನಿಗರ್ಭಯೋಗಿನಿ. ಮೊದಲಿಗೆ ಇಲ್ಲಿ ಬಂದಂತಹ ನಾಮಗಳ ಸರಳವಾದಂಥ ಅರ್ಥವನ್ನು ನೋಡೋಣ. ಸರ್ವಜ್ಞೆ, ಜ್ಞ ಅಂತಂದರೆ ತಿಳಿಯೋದು ಅಂತ ಅರ್ಥ. ಸರ್ವಜ್ಞೆ ಅಂತಂದರೆ ಎಲ್ಲವನ್ನ ತಿಳಿದವಳು. ಜಗನ್ಮಾತೆ ಅವಳು ಪ್ರಕೃತಿ ಸ್ವರೂಪಿಣಿ. ಹಾಗಾಗಿ ಅವಳಿಗೆ ಯಾವುದೂ ಗೊತ್ತಿಲ್ಲ ಅಂತಿಲ್ಲ, ಎಲ್ಲವನ್ನ ತಿಳಿದವಳು. ಹಾಗಾಗಿ ಸರ್ವಜ್ಞೆ ಅಂತ ಕರೆಸ್ಕೊಳ್ತಾಳೆ. ಸರ್ವಶಕ್ತೆ, ಎಲ್ಲ ರೀತಿಯಾದಂತಹ ಶಕ್ತಿಯನ್ನು ಅವಳೊಬ್ಬಳೇ ಹೊಂದಿದವಳು. ಅವಳೇ ಈ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿದಂಥವಳು. ಅವಳು ಮಾಡಿದಂತಹ ಸೃಷ್ಟಿಯನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸೃಷ್ಟಿಯಾಗಿರುವಂಥವರು. ಹಾಗಾಗಿ ಎಲ್ಲ ರೀತಿಯಾದಂತಹ ಶಕ್ತಿಯನ್ನು ಹೊಂದಿದವಳು ಜಗನ್ಮಾತೆ ಸರ್ವಶಕ್ತಿ ಅಂತ ಕರೆಸ್ಕೊಳ್ತಾಳೆ. ಸರ್ವೈಶ್ವರ್ಯ ಪ್ರದಾಯಿನಿ, ಎಲ್ಲ ರೀತಿಯ ಐಶ್ವರ್ಯವನ್ನು ನೀಡುವಂಥವಳು. ಸರ್ವಜ್ಞಾನಮಯಿ, ಎಲ್ಲ ರೀತಿಯ ಜ್ಞಾನವನ್ನು ಹೊಂದಿದವಳು. ಸರ್ವವ್ಯಾಧಿ ವಿನಾಶಿನಿ, ವ್ಯಾಧಿ ಮತ್ತು ಆಧಿ ಅಂತ 2 ರೀತಿಯಾದಂತಹ ರೋಗ ನಮಗಿರುತ್ತೆ. ಒಂದು ದೈಹಿಕವಾಗಿ ಬರುವಂತಹ ಕಾಯಿಲೆಗಳು, ಇನ್ನೊಂದು ಮಾನಸಿಕವಾಗಿ ಬರುವಂತಹ ಕಾಯಿಲೆಗಳು. ಪೂರ್ವಜನ್ಮದ ಕರ್ಮಗಳನ್ನು ಅನುಭವಿಸ್ತಾ ಇರ್ತೀವಿ ಈ ಆಧಿ ಮತ್ತು ವ್ಯಾಧಿ ಅನ್ನುವಂತಹ ರೋಗಗಳ ಗ್ರಸ್ತರಾಗಿ. ಜಗನ್ಮಾತೆಯ ಕೃಪೆ ಆದರೆ ಸರ್ವ ವ್ಯಾಧಿ ವಿನಾಶಿನಿ. ಕೆಲವು ಸಾರಿ ಡಾಕ್ಟರ್ಸ್ ಗೊತ್ತೇ ಆಗೋದಿಲ್ಲ, ಇದೇನು ರೋಗ ಅಂತಲೇ ಗೊತ್ತಾಗೋದಿಲ್ಲ, ಅಂತಹ ರೋಗ ನಮಗೆ ಕಾಡ್ತಾ ಇರುತ್ತೆ. ಅದೆಲ್ಲವನ್ನು ನಾಶ ಮಾಡುತ್ತಾಳೆ. ಹಾಗಾಗಿ ಅವಳನ್ನು ಸರ್ವ ವ್ಯಾಧಿ ವಿನಾಶಿನಿ ಅಂತ ಕರೆಯಲಾಗಿದೆ. ಸರ್ವಾಧಾರ ಸ್ವರೂಪೆ, ಎಲ್ಲಕ್ಕೂ ಆಧಾರ ಸ್ವರೂಪಳು. ಈ ಭೂಮಿ ತಿರುಗ್ತಾ ಇದೆ, ಭೂಮಿ ಆಕಾಶದಲ್ಲಿ ನಿಂತಿದೆ ಅಂತಂದರೆ ಅವಳ ಆಧಾರದ ಮೇಲೆ ನಿಂತಿರುವಂಥದ್ದು. ಜಗನ್ಮಾತೆಯ ಆಧಾರವೇ ಎಲ್ಲಕ್ಕೂ ಕಾರಣವಾಗಿರುವಂಥದ್ದು. ಹಾಗಾಗಿ ಸರ್ವಾಧಾರ ಸ್ವರೂಪೇ. ಸರ್ವ ಪಾಪಹರೆ, ಎಲ್ಲ ರೀತಿಯ ಪಾಪಗಳಿಂದ ಬಿಡುಗಡೆಯನ್ನುಗೊಳಿಸುವಂಥವಳು, ಬಿಡುಗಡೆ ಮಾಡುವಂಥವಳು. ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಚಾರ ಇದೆ. ಪಾಪಗಳನ್ನು ಮಾಡಿ ದೇವಿ ಹತ್ರ ಹೋಗಿ ನನ್ನ ಕ್ಷಮಿಸು ಅಂತ ಹೇಳಿದ್ರೆ ಪಾಪಗಳು ನಾಶ ಆಗೋದಿಲ್ಲ. ಅರಿತೋ ಅರಿಯದಲೋ ಹಿಂದೆ ಆದಂತಹ ಪಾಪಗಳನ್ನು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ಇನ್ನು ಮೇಲೆ ನಾನು ಅದನ್ನು ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡುವ ಮೂಲಕ ಜಗನ್ಮಾತೆಯಲ್ಲಿ ಶರಣಾಗತರಾದರೆ
ಅಂಥವರ ಪಾಪಗಳನ್ನು ಜಗನ್ಮಾತೆ ನಾಶಗೊಳಿಸ್ತಾಳೆ. ಸರ್ವ ಪಾಪ ಹರೇ. ಅದು ಹೇಗೆ ಆ ಜಗನ್ಮಾತೆ ಸರ್ವ ಪಾಪಗಳನ್ನು ನಾಶ ಮಾಡ್ತಾಳೆ ಅಂತಂದರೆ, ಸಾವಿರಾರು ವರ್ಷಗಳಿಂದ ಕತ್ತಲೆ ತುಂಬಿದಂತಹ ಗವಿಯಲ್ಲಿ ಒಂದು ಟಾರ್ಚ್ ಹಿಡ್ಕೊಂಡು ಹೋಗಿಬಿಟ್ರೆ, ಒಂದು ದೀಪವನ್ನು ಅಂಟಿಸಿದ್ರೆ ಆ ಕತ್ತಲೆ ಎಲ್ಲ ಹೊರಟು ಹೋಗುತ್ತೆ. ಹಾಗೆ ಜಗನ್ಮಾತೆಯ ಕೃಪಾದೃಷ್ಟಿ ನಮ್ಮ ಮೇಲಾದರೆ ಎಲ್ಲ ಪಾಪಗಳು ನಾಶವಾಗುತ್ತವೆ. ಸರ್ವಾನಂದಮಯಿ, ಎಲ್ಲ ರೀತಿಯ ಆನಂದವನ್ನು ಕೊಡುವಂಥವಳು ಜಗನ್ಮಾತೆ. ಈ ಆನಂದದಲ್ಲಿ ಅನೇಕ ರೀತಿಯಾದಂತಹ ಆನಂದಗಳು ಬರ್ತವೆ. ದೈಹಿಕವಾಗಿ ಅನುಭವಿಸುವಂತಹ ಆನಂದಗಳು, ಮಾನಸಿಕವಾಗಿ ಅನುಭವಿಸುವಂತಹ ಆನಂದಗಳು, ಪ್ರಾಕೃತಿಕವಾಗಿ ಅನುಭವಿಸುವಂತಹ ಆನಂದಗಳು, ಎಲ್ಲ ರೀತಿಯಾದಂತಹ ಆನಂದವನ್ನು ಜಗನ್ಮಾತೆ ಕೊಡ್ತಾಳೆ. ಹಾಗಾಗಿ ಸರ್ವಾನಂದಮಯಿ, ಅವಳು ಸರ್ವ ಆನಂದದ ಮಯ ಸ್ವರೂಪ, ಅಂದರೆ ಅದರ ಸ್ವರೂಪವೇ ಆಗಿರುವಂಥವಳು. ಸರ್ವರಕ್ಷಾ ಸ್ವರೂಪಿಣಿ, ಎಲ್ಲ ರೀತಿಯಿಂದ ರಕ್ಷಿಸುವಂಥವಳಾಗಿದ್ದಾಳೆ, ಎಲ್ಲರನ್ನ ರಕ್ಷಿಸುವಂಥವಳಾಗಿದ್ದಾಳೆ, ಎಲ್ಲವನ್ನೂ ರಕ್ಷಿಸುವಂಥವಳಾಗಿದ್ದಾಳೆ. ಸರ್ವೇಪ್ಸಿತ ಫಲಪ್ರದೆ, ಸರ್ವ ಈಪ್ಸಿತ ಫಲಪ್ರದೆ. ನಾವೇನೆಲ್ಲ ಬಯಕೆಗಳನ್ನು ಇಟ್ಕೊಂಡಿದ್ದೀವೋ ಅವುಗಳನ್ನು ಈಡೇರಿಸುವಂತಹ ಜಗನ್ಮಾತೆ ಈ ಒಂದು ಆವರಣದಲ್ಲಿ ಕಾಣುವಂತಹ ಸರ್ವರಕ್ಷಾಕರ ಚಕ್ರಸ್ವಾಮಿನಿಯಾದಂತಹ ಜಗನ್ಮಾತೆ. ಸರ್ವರಕ್ಷಾಕರ ಚಕ್ರಸ್ವಾಮಿನಿ ನಿಗರ್ಭಯೋಗಿನಿ. ಇಲ್ಲಿರುವಂತಹ ಈ ದೇವತೆಗಳನ್ನು ನಿಗರ್ಭಯೋಗಿನಿಯರು ಅಂತ ಕರೀತಾರೆ ಅಂತ ನಾನು ಮೊದಲೇ ಹೇಳಿದ್ದೆ. ಈ ಅಧಿಷ್ಠಾತೃ ದೇವತೆ ತ್ರಿಪುರ ಮಾಲಿನಿ. ಆ ತ್ರಿಪುರ ಮಾಲಿನಿಯ ಕೃಪೆಯಿಂದ ನಮಗಿದೆಲ್ಲವೂ ಲಭ್ಯವಾಗುತ್ತೆ. ಇದಿಷ್ಟು ಸರಳವಾದಂತಹ ಅರ್ಥ. ಇದಕ್ಕೆ ಒಂದು ವಿಶೇಷವಾದಂಥ ಅರ್ಥ ಇದೆ. ಆಗಲೇ ಹೇಳಿದ ಹಾಗೆ ಇದು ನಮ್ಮ ದೇಹದಲ್ಲಿರುವಂತಹ ಅಗ್ನಿಯ 10 ಶಕ್ತಿಗಳನ್ನು ಪ್ರತಿನಿಧಿಸುವಂಥದ್ದಾಗಿದೆ. ಅದನ್ನು ವಹ್ನಿಕಲಾ ಅಂತ ಕರೀತಾರೆ. ಅವುಗಳನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಸರ್ವಜ್ಞ, ಎಲ್ಲವನ್ನು ತಿಳಿದವಳು ಅಂತ ಒಂದು ಅರ್ಥ ಆಗತ್ತೆ. ಅದರ ವಿಶೇಷವಾದಂಥ ಅರ್ಥದಲ್ಲಿ ವಹ್ನಿಕಲಾದಲ್ಲಿ ಇದು ರೇಚಕಕ್ಕೆ ಸಂಬಂಧಪಟ್ಟಂತಹ ದೇವತೆ. ಸರ್ವಶಕ್ತಿಪ್ರದ, ಎಲ್ಲ ರೀತಿಯಾದಂತಹ ಶಕ್ತಿಯನ್ನು ನೀಡ್ತಾಳೆ ಅನ್ನೋದು ಸಹಜವಾದ ಅರ್ಥ. ಆದರೆ ಪಾಚಕ ಸಂಬಂಧಿತವಾದಂತಹ ಶಕ್ತಿಯನ್ನು ಜಗನ್ಮಾತೆ ನೀಡ್ತಾ ಇದ್ದಾಳೆ. ಸರ್ವೈಶ್ವರ್ಯಪ್ರದ, ಇದನ್ನು ಶೋಷಣ ಮತ್ತು ಜಠರಾಗ್ನಿಯ ದೋಷಗಳನ್ನು ನಿವಾರಿಸುವುದು ಅಂತ ಅರ್ಥ. ನಾವು ಊಟ ಮಾಡೋದಷ್ಟೇ ಗೊತ್ತು. ಊಟ ಮಾಡಿದ ಮೇಲೆ ಅದನ್ನು ಅಸ್ಥಿ, ಮಾಂಸ, ಮಜ್ಜ ಇದೆಲ್ಲ ಡಿವೈಡ್ ಮಾಡಬೇಕಲ್ಲ, ರಕ್ತ, ಮೂಳೆ, ಮಾಂಸಕ್ಕೆಲ್ಲ ಹಂಚಿಕೊಡಬೇಕಲ್ಲ. ಆ ಕೆಲಸವನ್ನು ಮಾಡುವಂತಹ ಒಂದು ಶಕ್ತಿ ನಮ್ಮ ದೇಹದಲ್ಲಿದೆ. ಆ ಶಕ್ತಿಯನ್ನೇ ಪ್ಲಾವಕ, ಜೀರ್ಣಕಾರಿ, ರಸಸ್ರಾವಕ ಅಂತೆಲ್ಲ ಕರೀತಾರೆ. ಅಂತಹ ಶಕ್ತಿಯಿಂದ ಜಗನ್ಮಾತೆ ಈ ದೇಹದಲ್ಲಿ ಇರುವಂಥವಳು, ಅಗ್ನಿಯ ಶಕ್ತಿಯಾಗಿರುವಂಥವಳು. ಸರ್ವ ಐಶ್ವರ್ಯಪ್ರದ, ಶೋಷಣ ಅನ್ನುವಂತಹ ಶಕ್ತಿ ಅಥವಾ ಜಠರಾಗ್ನಿಯ ದೋಷಗಳನ್ನು ನಿವಾರಿಸುವಂತಹ ಶಕ್ತಿ. ಸರ್ವಜ್ಞಾನಮಯಿ, ಸರ್ವಜ್ಞಾನಮಯಿ ಅಂತಂದರೆ ಎಲ್ಲ ಜ್ಞಾನ ಸ್ವರೂಪಗಳು ಅಂತ. ಆದರೆ ವಿಶೇಷವಾದಂಥ ಅರ್ಥದಲ್ಲಿ ದಾಹಕಕ್ಕೆ ಸಂಬಂಧಪಟ್ಟಂತಹ ಶಕ್ತಿಯಾಗಿರುವಂಥವಳು. ಸರ್ವವ್ಯಾಧಿ ವಿನಾಶಿನಿ, ಎಲ್ಲ ರೋಗಗಳನ್ನು ದೂರ ಮಾಡುವವಳು. ಇದು ಸಹಜವಾದಂಥ ಅರ್ಥ. ಆದರೆ ವಿಶೇಷವಾದ ಅರ್ಥದಲ್ಲಿ ಪ್ಲಾವಕ ಅಥವಾ ಜೀರ್ಣಕಾರಿ, ರಸಸ್ರಾವಕ ಅಂತ ಆಗಲೇ ಹೇಳಿದೆ ನಾನು. ತಿಂದಂಥ ಆಹಾರವನ್ನು ಸರಿಯಾಗಿ ಜೀರ್ಣ ಮಾಡಲಿಲ್ಲ ಅಂತಂದರೆ, ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಇಲ್ಲ ಅಂತಂದರೆ ಆಗ ಅದು ವಿಷ ಆಗತ್ತೆ. ಹಾಗಾಗಿ ಆ ರೂಪದಿಂದ ಈ ದೇಹವನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ ಜಗನ್ಮಾತೆ. ಸರ್ವಾಧಾರ ಸ್ವರೂಪ, ಎಲ್ಲವನ್ನ ಆಧರಿಸಿದಂತಹ ಸ್ವರೂಪ ಹೌದು. ಆದರೆ ಆ ಅಗ್ನಿಯ ಕಲೆಯಲ್ಲಿ, ವಹ್ನಿ ಕಲೆಯಲ್ಲಿ ಜಗನ್ಮಾತೆ ಕ್ಷಾರಕ ಅಥವಾ ಪಿತ್ತರಸಸ್ರಾವಕ ಅನ್ನುವಂತಹ ಶಕ್ತಿಯಾಗಿದ್ದಾಳೆ. ಸರ್ವ ಪಾಪಹರ, ಎಲ್ಲ ದುಃಖಗಳನ್ನು, ಎಲ್ಲ ಪಾಪಗಳನ್ನು ನಿವಾರಿಸ್ತಾಳೆ ಅನ್ನುವಂಥದ್ದು ಸರಳವಾದಂಥ ಅರ್ಥ. ವಹ್ನಿಕಲಾ ಅರ್ಥದಲ್ಲಿ ಕ್ಷೋಭಕ, ಆಹಾರವನ್ನು ಕಡಿಯುವಂತಹ ಕೆಲಸ ಮಾಡಬೇಕಲ್ಲ, ಅದು ಅಗ್ನಿಯ ಕೆಲಸ. ಆ ರೂಪದಲ್ಲಿ ಜಗನ್ಮಾತೆ ದೇಹದಲ್ಲಿ ನೆಲೆಸಿ ನಾವು ತಿಂದಂಥ ಆಹಾರವನ್ನು ಕಡಿಯುವಂತಹ ಕೆಲಸ ಮಾಡ್ತಾ ಇದ್ದಾಳೆ. ಮಜ್ಜಿಗೆ ಕಡಿದ್ರೆ ಹೇಗೆ ಬೆಣ್ಣೆ ಬರುತ್ತೋ
ಹಾಗೆ ತಿಂದ ಆಹಾರವನ್ನು ಕಡಿದು ಶಕ್ತಿಯನ್ನು ಉಂಟು ಮಾಡುವಂಥವಳು ಅಂತ. ಸರ್ವರಕ್ಷಾ ಸ್ವರೂಪಿಣಿ, ಎಲ್ಲವನ್ನ ರಕ್ಷಿಸುವಂಥವಳು ಅಂತ ಸರಳವಾದ ಅರ್ಥ. ಆದರೆ ವಹ್ನಿಕಲಾ ಅಥವಾ ಅಗ್ನಿಯ 10 ಶಕ್ತಿಗಳನ್ನು ನಿರ್ದೇಶಿಸಿ ಹೇಳುವಾಗ ಜೃಂಭಕ ಅನ್ನುವಂತಹ ಶಕ್ತಿಯಾಗಿದ್ದಾಳೆ. ಜೃಂಭಕ ಅಂತಂದರೆ ಆಕಳಿಕೆ ಬರುವಂಥದ್ದು. ಆ ಮೂಲಕ ದೇಹದ ಆಯಾಸವನ್ನು ನಿವಾರಿಸುವಂತಹ ಶಕ್ತಿ ಆ ಜಗನ್ಮಾತೆಯಲ್ಲಿರುವಂಥದ್ದು. ಹಾಗೆ ಸರ್ವೇಪ್ಸಿತ ಫಲಪ್ರದ, ಸರಳವಾದ ಅರ್ಥದಲ್ಲಿ ಬಯಸಿದಂತಹ ಫಲಗಳನ್ನು ನೀಡುವವಳು ಅಂತರ್ಥ. ವಹ್ನಿಕಲಾ ಅರ್ಥದಲ್ಲಿ ಮೋಹಕ ಅಥವಾ ಮೂರ್ಛಾಕಾರಕ ಅನ್ನುವಂತಹ ಶಕ್ತಿಯಾಗಿರುವಂಥವಳು. ಈ ಶಕ್ತಿಗಳು ಪೂರ್ವದಿಂದ ಆರಂಭ ಮಾಡಿ ಅಪ್ರದಕ್ಷಿಣವಾಗಿ ಎನಿಸ್ತಾ ಹೋದಾಗ ಒಂದೊಂದು ಮೂಲೆಯಲ್ಲಿ ನಮಗೆ ಈ ಶಕ್ತಿಗಳು ಕಂಡುಬರ್ತವೆ. ಮತ್ತು ಟ ವರ್ಗದ 5 ಹಾಗೂ ತ ವರ್ಗದ 5 ವ್ಯಂಜನಗಳನ್ನು ಟಟಡಡನ ತತ ತ ಥ ದ ಧ ನ ಹಾಗೆ ತಗೊಂಡಾಗ 5 ವ್ಯಂಜನಗಳಿಂದ 5 ಮತ್ತು 5 ಒಟ್ಟು 10 ವ್ಯಂಜನಗಳಿಂದ ಈ ಆವರಣದ ದೇವತೆಗಳು ನಮಗೆ ಕಂಡುಬರ್ತಾರೆ. ಈ ಆವರಣದ ಆಕೃತಿ ಅಗ್ನಿ ಸ್ವಭಾವ ಅಂತ ವರ್ಣನೆ ಮಾಡಿದಂಥದ್ದನ್ನು ನಾವು ಈಗ ತಾನೇ ನೋಡಿದ್ವಿ. ಮತ್ತು ಇದು ಸ್ಥಿತಿಚಕ್ರದ 3ನೇ ಭಾಗವನ್ನು, ಅಂದರೆ ಸ್ಥಿತಿಯ ಸಂಹಾರವನ್ನು ಸೂಚಿಸುವಂತಹ ಭಾಗ ಆಗಿರುವಂಥದ್ದು. ನಮ್ಮ ಶರೀರದಲ್ಲಿ ಇದನ್ನು ನೋಡೋದಾದರೆ ಮಣಿಪೂರ ಅನ್ನುವಂತಹ ಚಕ್ರ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಇದು ಭ್ರೂ ಮಧ್ಯದಲ್ಲಿದೆ ಅಂತ ವಿಶೇಷವಾಗಿ ಹೇಳುತ್ತಾರೆ. ಈ ರೀತಿಯಾಗಿ 6ನೇ ಆವರಣದ ಬಗ್ಗೆ ಯಥಾಮತಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ನಾಳೆ ದಿವಸ 7ನೇ ಆವರಣದ ವಿಚಾರವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಧನ್ಯವಾದಗಳು.